ಯೂಶಲಿ ಹಬ್ಬ ಶುರು ಆಗುತ್ತೆ, ಮೈಸೂರಿಂದ ಅಂಬಾರಿ ಹೊರಡುತ್ತೆ, ಸೊ ವಿಜಯದಶಮಿ ಮಾಡ್ತೀವಿ. ಆ ರೀತಿ ಇವತ್ತು ಕೋಟೆಯಿಂದ ಮ್ಯಾಕ್ಸ್ ಮೆರವಣಿಗೆ ಹೊರಟಿದೆ. ಇಲ್ಲಿ ನಮ್ಮ ರಾಜ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಇಂಡಸ್ಟ್ರಿ ಅಂತ ಅನಿಸ್ತಾ ಇದೆ. ಸೊ ಕಿಚ್ಚ ಸುದೀಪ್ ಅವರು ಇಸ್ ನಮ್ಮ ನಾಯಕ ಎನಿ ಡೇ. ಸೊ ಇಲ್ಲಿಂದ ಅಂಬಾರಿ ಹೊರಡಲಿ, ಮೆರವಣಿಗೆ ಹೊರಡಲಿ, ನಮ್ಮ ಚಿತ್ರರಂಗ ಈ ವರ್ಷದ ಅತಿ ದೊಡ್ಡ ಹಿಟ್ ಕಾಣಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಕಿಚ್ಚ ಸುದೀಪ್ ಸರ್ ಬಗ್ಗೆ ನಾವೇನು ಹೇಳೋವಂಥ ಅವಶ್ಯಕತೆ ಇಲ್ಲ. ಮ್ಯಾಕ್ಸ್ ಸರ್ ಹೇಳೋದಂಗೆ ಎಕ್ಸ್ಟ್ರೀಮ್ ವೈಬ್ರೇಷನ್ ಇದೆ, ಒಳ್ಳೆ ವೈಬ್ರೇಷನ್ ಇದೆ. ನನಗೆ ಗೊತ್ತಿರೋಂಗೆ 25ನೇ ತಾರೀಕು ಬರೀ ನಾಯಕನಾಗಲ್ಲ, ಸಾಂತಾ ಕ್ಲಾಸ್ ಆಗಿ ಬರ್ತಾ ಇದ್ದಾರೆ ನಮಗೆ ಕ್ರಿಸ್ಮಸ್ಗೆ ಗಿಫ್ಟ್ ಕೊಡೋದಕ್ಕೆ ಸುದೀಪ್ ಸರು. ಸೊ ಥ್ಯಾಂಕ್ ಯು. ಆ್ಯಂಡ್ ಸುದೀಪ್ ಸರ್ಗೆ ಥ್ಯಾಂಕ್ ಯು, ಈ ಥರದ್ದೊಂದು ಸಿನಿಮಾಗಳನ್ನ ಮಾಡ್ತಿರೋದಕ್ಕೆ ಇಂಡಸ್ಟ್ರೀಲಿ. ಚಿತ್ರದುರ್ಗ ಥ್ಯಾಂಕ್ ಯು. ಈ ಬಾರಿ ಹಾಗಾದ್ರೆ ಕ್ರಿಸ್ಮಸ್ ತುಂಬಾ ಸ್ಪೆಷಲ್ ಆಗಿರುತ್ತೆ. ಎಲ್ಲ ಅನುಶ್ರೀ ಮೇಡಮ್, ಸರ್ ಯಾವಾಗ್ಲೂ ನಮ್ಮನ್ನೇ ಕ್ವಶನ್ ಕೇಳ್ತೀರಾ, ನೀವೆಷ್ಟು ಎಕ್ಸೈಟ್ ಆಗಿದ್ರೆ ಹೇಳಿ. ಆಕ್ಚುಲಿ ಸರ್, ನಾನು ಮೊನ್ನೆನೂ ಹೇಳಿದೆ ಸರ್ ಹತ್ರ, 6 ವರ್ಷ ಸುದೀಪ್ ಸರ್ ಅವರ ಒಂದೇ ಒಂದು ಇಂಟರ್ವ್ಯೂಗೋಸ್ಕರ ನಾನು ಕಾಯ್ತಾ ಇದ್ದೆ. ಇಲ್ಲಿವರೆಗೂ ಅವ್ರನ್ನ ವೇದಿಕೆ ಮೇಲೆ ಮಾತಾಡ್ಸಿದ್ದೆಲ್ಲ ಗೊತ್ತಿತ್ತು, ಬಟ್ ಆ ಒಂದು ಇನ್ನರ್ ವ್ಯಕ್ತಿತ್ವದ ಪರಿಚಯ ನನಗೆ ಅವತ್ತಾಯ್ತು. ಅವತ್ತು ಇನ್ನೂ ನಾವು ಎಕ್ಸೈಟೆಡ್ ಆದ್ವಿ, ಮ್ಯಾಕ್ಸ್ ಚಿತ್ರವನ್ನ ನಾವು ನೋಡ್ತೀವಿ ಅಂತ ಹೇಳಿ. ನಾವು ಅಷ್ಟೇ, ಇಲ್ಲಿರುವಂತ ಎಲ್ಲ ಕಿಚ್ಚ ಬಾಯ್ಸ್ ಕಿಚ್ಚ ಗರ್ಲ್ಸ್ ತರ ಮ್ಯಾಕ್ಸ್ ಚಿತ್ರನ 25ನೇ ತಾರೀಕು ನಾವು ನೋಡ್ತೀವಿ. ಇನ್ನೊಂದು ಫ್ಯಾನ್ ಬಾಯ್ ಮೂಮೆಂಟ್ ನಮ್ಗೆಲ್ಲ. ಪ್ಲೀಸ್ ಹೇಳಿ. ನಾವು ಸ್ಟೇಜ್ ಇಂದ ಇಳಿಯೋಕ್ಕೂ ಮುಂಚೆ ಅಥವಾ ಅಲ್ಲಿ ಕೂತಾಗೂ ಒಂದು ಹೇಳ್ತೀವಿ, ಕಿಚ್ಚ ಬಾಸ್ಗೆ. ಇದು ಫ್ಯಾನ್ ಬಾಯ್ ಮೂಮೆಂಟ್. ಇದು ಹೇಳ್ಬೇಕು. ಇನ್ನೊಂದ್ಸಲಿ ಎಲ್ಲರೂ ಹೇಳ್ತೀವಿ, ನಾವೆಲ್ಲರೂ ಸೇರ್ತೀವಿ. ಕಮನ್ ಪದಕ್ಕೆ ಎಲ್ಲರೂ ರೆಡಿ. ಕಿಚ್ಚ ಬಾಸ್ಗೆ, ಜೈ ಕಿಚ್ಚ, ಜೈ ಕಿಚ್ಚ.